ದಿಸ್ ಇಸ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು. ಇದು ನಾನು ಮಾಡ್ತಾ ಇರೋದು ನಾನು ಒಂದು ಡಾಕ್ಟ್ರಿಗೆ ರಿವ್ಯೂ ಕೊಡೋಣ ಅಂತ. ಡಾಕ್ಟ್ರ್ ಹೆಸರು ಮಾತಂಗಿ ಅಂತ. BGS ಹಾಸ್ಪಿಟಲಲ್ಲಿ, ಬ್ಯಾಂಗ್ಳೂರಲ್ಲಿ, ಗ್ಲೆನಿಗಲ್ಸ್ BGS ಹಾಸ್ಪಿಟಲಲ್ಲಿ ರೇಡಿಯೇಷನ್ಗೆ ಸೀನಿಯರ್ ಆನ್ಕಾಲಜಿಸ್ಟಾಗಿ ಕೆಲಸ ಮಾಡ್ತಾರೆ. ಇವಾಗ ನಾನು ಹೇಳೋದು, ತುಂಬ ಜನ ಆಲ್ರೆಡಿ ನಿಮ್ಮ ಲೈಫಲ್ಲಿ ತುಂಬಾ ಸಫರ್ ಆಗಿರ್ತೀರ, ತುಂಬಾ ನೋಡಿರ್ತೀರ. ಇದೇನು ಹೊಸದೇನೂ ಅಲ್ಲ. ಆದರೆ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಸ್ವತಃ ನಾ ಬಳ್ಳಾರಿಯಿಂದ, ನಮ್ಮ ತಂದೆ ಕ್ಯಾನ್ಸರ್ ಪೇಷಂಟ್ ಆಗಿದ್ದರು. ಸೊ ಬಳ್ಳಾರಿಯಲ್ಲಿ ಡಾಕ್ಟರ್ ರಾಜೇಶ್ ಅನ್ನೋರು ನಮ್ಮ ಅಪ್ಪನಿಗೆ ಮೊದಲಿಂದನೂ ನೋಡ್ಕೊಂಡು ಬಂದರು. ಕಾಯಿಲೆ ಗೊತ್ತಾಗಿದ್ದು ಇನಿಷಿಯಲಿ ಆಸ್ಟರ್ ಹಾಸ್ಪಿಟ್ಲಲ್ಲಿ ತೋರಿಸ್ದೆ. ಆಸ್ಟರ್ ಹಾಸ್ಪಿಟ್ಲಲ್ಲೂ ಫೇಲ್ ಮಾಡಿಬಿಟ್ರು ಟ್ರೀಟ್ಮೆಂಟು. ಕೆಲವೊಂದು ಮೆಡಿಸಿನ್ಸೇ ಕೊಡಲಿಲ್ಲ. ಏನಂದರೆ ಸಾರಿ ಅಂತ ಹೇಳಿಬಿಟ್ರು, ಬೈ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಸೊ ದಟ್ ವಾಸ್ ದ ಫಸ್ಟ್ ಮಿಸ್ಟೇಕ್ ಫ್ರಮ್ ದ ಹಾಸ್ಪಿಟಲ್. ಕೇಳಿದ್ರೆ ಸಾರಿ ಕೇಳಬಾರ್ದು ಅಂತಲೇ ನಾನು ಇಷ್ಟು ದೂರ ಬಂದೆ, ಬಟ್ ಕೊನೆಗೆ ಸಾರಿ ಹೇಳಿಬಿಟ್ರಲ್ಲ ನೀವು, ಶುರುವಿನಲ್ಲೇ ಹೇಳಿಬಿಟ್ರಲ್ಲ ಅಂತ ಕೇಳಿದೆ. ಬಟ್ ಏನೂ ಮಾಡಲಿಕ್ಕಾಗಲಿಲ್ಲ. ನನ್ನ ಕಣ್ಣೀರು ಅವ್ರು ನೋಡಿ ಸಾರಿ ಹೇಳೋದು ಬಿಟ್ಟರೆ ಇನ್ನೇನೂ ಮಾಡಲಿಲ್ಲ. ಬಟ್ ವಾಪಸ್ ಬಳ್ಳಾರಿಯಲ್ಲಿ ರಾಜೇಶ್ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದರು ನಮ್ಮ ಫಾದರ್ನ. ಪ್ರತಿ ಕೀಮೋ ಆಗಿರ್ಬೋದು, ಸರ್ಜರಿ ಪ್ಲ್ಯಾನಿಂಗ್ ಆಗಿರ್ಬೋದು, ಸರ್ಜರಿ ಮಾಡಿಸ್ಕೊಟ್ಟು ವಿಧಾನ ಆಗಿರ್ಬೋದು, ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಯೋಚನೆ ಮಾಡಿ, ಎಲ್ಲನೂ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಮೋಸ್ಟ್ಲಿ ದೇವರೇ ನನಗೆ ಅವರ ರೂಪದಲ್ಲಿ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರು ಅಂತೀನಿ. ಇವತ್ತಿಗೂ ಮಾಡ್ತಾಯಿದ್ದಾರೆ, ಇವತ್ತಿಗೂ ನೋಡ್ತಾ ಇದ್ದಾರೆ ಡಾಕ್ಟ್ರು. ಏನಂದರೆ ಕಾಯಿಲೆ ಅದು ಎಷ್ಟು ಕೆಟ್ಟದಾಗಿತ್ತು ಅಂದರೆ, ಅವರ ಪ್ರಯತ್ನಗಳು ಕಡಿಮೆ ಆಗ್ತಾ ಬಂತು, ಅಂದರೆ ಬೆಳೀತಾನೆ ಹೋಯಿತು. ಕೊನೆಗೆ ಅವರು ಒಂದ್ಸರಿ ಸಹಿಸ್ಕೊಳಕ್ಕಾಗಲಾರ್ದಾಗೆ ಬ್ಯಾಂಗ್ಳೂರಲ್ಲಿ BGS ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು, ಡಾಕ್ಟರ್ ಮಾತಂಗಿ ನೋಡ್ತಾರೆ ಅಂತ. ಅದು ಏನಕ್ಕೆ ಅಂದರೆ, ಸ್ವಲ್ಪ ದಿನ ರೇಡಿಯೇಷನ್ ಕೊಡಿಸ್ಕೊಂಡು ಬನ್ನಿ, ಅವರು ನೋವು ಕಡಿಮೆ ಆಗೋಕ್ಕೆ. ಬಂದಮೇಲೆ ಮತ್ತೆ ನಾವು ಟ್ರೀಟ್ಮೆಂಟ್ ನಮ್ಮದೇ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಆದರೆ ನಾವು ಅಲ್ಲಿಗೆ ಹೋದ್ಮೇಲೆ ನಮಗೆ ಡಾಕ್ಟರ್ ಮಾತಂಗಿ ಅವ್ರಿಗೆ ಕಾಯಿಲೆ ಒಂದೇ ಜಾಗದಲ್ಲಿದೆ, ದೊಡ್ಡದಾಗೇ ಇದೆ, ಆದರೆ ಒಂದೇ ಜಾಗದಲ್ಲಿರೋ ಕಾರಣಕ್ಕೆ ನಾವು ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಅಂತ ನನಗೆ ಪ್ರಾಮಿಸ್ ಮಾಡಿದ್ರು. ಒಂಥರ ಏನಂದರೆ ನಂಬಿಕೆ ಕೊಟ್ಟರು. ಕ್ಯೂರ್ ಆಗಿಬಿಡುತ್ತೆ, ಒಂದೇ ಜಾಗದಲ್ಲಿದೆ, ನೀವು ಹೆದರೋ ಅಂಥದ್ದೇನೂ ಇಲ್ಲ, ಇದು ನೀವು ಮೊದಲೇ ಮಾಡಬೇಕಾಗಿತ್ತು, ಇಷ್ಟು ದಿನ ಏನಕ್ಕೆ ತಪ್ಪಿಸ್ಬಿಟ್ರಿ, ಇಷ್ಟು ದಿನ ಯಾಕೆ ಬರೀ ಕೀಮೋ ಕೊಟ್ಟಿದ್ದಾರೆ, ಯಾಕೆ ರೇಡಿಯೇಷನ್ ಕೊಟ್ಟಿಲ್ಲ, ಗೊತ್ತಿಲ್ಲ ನನಗೆ. ಹೇಗೆ ಪ್ಲ್ಯಾನ್ ಮಾಡ್ತಾರೆ ಡಾಕ್ಟರ್ಸ್, ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನನಗದೇನೂ ಗೊತ್ತಿಲ್ಲ. ಬಟ್ ಡಾಕ್ಟರ್ ರಾಜೇಶ್ ಯಾವುದೂ ತಪ್ಪು ಮಾಡಿರಲಿಲ್ಲ. ಅವ್ರು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂದರು. ರೇಡಿಯೇಷನ್ ಏನಕ್ಕೆ ಕೊಡಲಿಲ್ಲ ಅಂದರೆ, ನಮಗೂ ಆ ರೇಡಿಯೇಷನ್ದು ಹೆದರಿಕೆ ಇತ್ತು. ಯಾಕೆ ಅಂದರೆ ನಮ್ಮ ಫಾದರ್ಗೆ ಅವರು ಇದು ಹಿಸ್ಟ್ರಿಯಲ್ಲಿಂದನೇ ಇದೆ. ಸೊ ಅವ್ರ ಮದರು, ಬ್ರದರ್ಸು ತುಂಬ ಜನ ರೇಡಿಯೇಷನಿಂದನೇ ಅವ್ರನ್ನ ಕಳ್ಕೊಂಡಿರೋದು. ಇವ್ರಿಗೆ ರೇಡಿಯೇಷನ್ ಅನ್ನೋದೊಂದು ಭಯ ಇತ್ತು. ಸೊ ಅದನ್ನು ಕೊಡಿಸ್ಬಿಟ್ರೆ ನಾನು ಎಲ್ಲಿ ನನ್ನ ತಂದೆನ ಕಳ್ಕೊತೀನೋ ಅನ್ನೋ ಒಂದು ಭಯ ಇತ್ತು. ಸೊ ಅದಕ್ಕೆ ಸರ್ ಎಲ್ಲ ನಮ್ಮ ಎಮೋಷನ್ಸಿಂದನೂ, ಫೀಲಿಂಗ್ಸು ಪ್ರತಿಯೊಂದು ಅರ್ಥ ಮಾಡಿಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಬಂದರು. ಬಟ್ ಅಲ್ಲಿ ಆ ಡಾಕ್ಟ್ರ್ ಅದು ಯಾವುದೂ ಅವರಿಗೆ ಬರೀ ಟ್ರೀಟ್ಮೆಂಟ್ ಪ್ಲ್ಯಾನ್ ಅಷ್ಟೇ ಅವ್ರಿಗೆ ಯೋಚನೆ ಬಂತು ಅನಿಸುತ್ತೆ. ಅಲ್ಲ, ಇವತ್ತು ನಾನು ಅವ್ರ ತಪ್ಪು ಅಂತ, ಅವರು ಟ್ರೀಟ್ಮೆಂಟ್ ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಎಲ್ಲ ಡಾಕ್ಟರ್ಸು ಒಬ್ಬರನ್ನ ಪೇಷಂಟ್ನ ಬದುಕ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊತ್ತು ಅವ್ರನ್ನ ಕಳ್ಕೊಳ್ಳೋಕ್ಕೆ ಯಾರೂ ಪ್ರಯತ್ನ ಮಾಡಲ್ಲ. ಆದರೆ ನಮ್ಮ ಮಾತಿರುತ್ತೆ ನೋಡಿ, ಒಬ್ಬರಿಗೆ ಒಂದು ನಂಬಿಕೆ, ಒಂದು ಆಶ್ವಾಸನೆ ಕೊಡಬೇಕಾದ್ರೆ ಅದು ತುಂಬ ಯೋಚನೆ ಮಾಡಿ ಕೊಡಬೇಕು. ಸತತವಾಗಿ 2 ವರ್ಷದಿಂದ ರಾಜೇಶ್ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟರು ಅವರು ಯಾವತ್ತೂ ನನಗೀಗೆ ಫಾಲ್ಸ್ ಪ್ರಾಮಿಸಸ್ಸು ಯಾವತ್ತೂ ಮಾಡಿರಲಿಲ್ಲ. ಬಟ್ ಆ ಡಾಕ್ಟ್ರು ನನಗೆ ಹೇಗೆ ಹೇಳಿದ್ರು ಅಂದರೆ, ಕ್ಯೂರ್ ಆಗಿಬಿಡ್ತಾರೆ, ಒಂದೇ ಕಡೆ ಇದೆ, ನಾನು ಗ್ಯಾರಂಟಿ, ನಾನು ಕ್ಯೂರ್ ಮಾಡಿಬಿಡ್ತೀನಿ, ನಿಮಗೇನು ಈಗ ಇರೋದನ್ನು ಕ್ಯೂರ್ ಮಾಡಿಕೊಡೋ ಜವಾಬ್ದಾರಿ ನಂದು. ಮತ್ತೆ ವಾಪಸ್ ಎಲ್ಲಾದರೂ ಹುಟ್ಟಿತು ಬೆಳೀತು ಅಂತಂದರೆ ಅದು ನನಗೆ ಸಂಬಂಧ ಬರಲ್ಲ. ಬಟ್ ಆದರೂ ಕೂಡ
ಈ ಟ್ರೀಟ್ಮೆಂಟ್ ಟೈಮಲ್ಲಿ ಸುತ್ತಮುತ್ತಲು ಎಲ್ಲೂ ಹುಟ್ಟೋದೆ ಹಂಗೆ 360 ಡಿಗ್ರಿಯಲ್ಲಿ ಕೊಡ್ತೀನಿ ಟ್ರೀಟ್ಮೆಂಟು. ಯು ಡೋಂಟ್ ವರಿ. ಎಷ್ಟು ಪೇಷಂಟ್ಸ್ ನೋಡಿಲ್ಲ, ನನಗೆ ಗೊತ್ತು ನಾನು ಹೇಗೆ ನೋಡ್ಕೋಬೇಕು, ಐ ನೋ ಹೌ ಟು ಟೇಕ್ ಕೇರ್ ಅಂತೆಲ್ಲ ಮಾತು ಹೇಳಿದ್ರು. ಬಟ್ ಅಲ್ಲಿಗೂ ರಾಜೇಶ್ ಸರ್ ಮಧ್ಯ ಕಾಲ್ ಮಾಡಿಬಿಟ್ಟು, ಮೇಡಮ್ ಅವರು ಸಹಿಸ್ಕೊಳ್ಳಲ್ಲ ಅನಿಸುತ್ತೆ, ಅಷ್ಟು ಲೆಂತಿ ಟ್ರೀಟ್ಮೆಂಟು ಬೇಡ, 6.5 ವಾರ ಬೇಡ, ಬರೀ 12 ದಿನ ಸಾಕು, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಅವರು ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ಆದರೂ ಕೂಡ ಇಲ್ಲ, ಐ ನೋ ಹೌ ಟು ಟೇಕ್ ಕೇರ್, ಐ ಹ್ಯಾವ್ ಸೀನ್ ಮಲ್ಟಿಪಲ್ ಕೇಸಸ್ ಲೈಕ್ ದಿಸ್ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಬಾಯಿನೂ ಮುಚ್ಚಿಸ್ಬಿಟ್ರು. ಇವರು ಡಾಕ್ಟ್ರನ್ನ ಬಾಯಿನೂ ಮುಚ್ಚಿಸ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಸತತವಾಗಿ 6.5 ವಾರ ಟ್ರೀಟ್ಮೆಂಟ್ ಕೊಟ್ಟರು. ಮಧ್ಯದಲ್ಲಿ 2 ವಾರ ಗ್ಯಾಪ್ನೂ ಕೊಟ್ಟರು. ಈ ಟ್ರೀಟ್ಮೆಂಟ್ ಶುರುವಲ್ಲಿ ನಮ್ಮ ತಂದೆ ಇದ್ದಿದ್ದು 48 kg ಮನುಷ್ಯ. ಓಡಾಡ್ತಾಯಿದ್ರು, ಬದುಕ್ತೀನಿ ಅನ್ನೋ ಧೈರ್ಯ ಇತ್ತು, ನಂಬಿಕೆ ಒಪ್ಪಿಸಿ ಎಲ್ಲನೂ ಇತ್ತು. ನಾನು ಗುಣಮುಖ ಆಗ್ತೀನಿ ಅನ್ನೋ ಭರವಸೆನಲ್ಲೇ ಇದ್ದರು. ಇನ್ನು ಆ ಟ್ರೀಟ್ಮೆಂಟ್ ಟೈಮಲ್ಲಿ ತುಂಬ ಅಂದರೆ ತುಂಬ ಸಫರಿಂಗ್. ನಿಜ, ಯಾವ ಶತ್ರುಗೂ ಬೇಡ, ಅಷ್ಟು ಸಫರಿಂಗ್ ಇದ್ದ ಮನುಷ್ಯ. ನಾವು ಅಲ್ಲಿಗೂ ಆದರೆ ನಾನು ಒಂದೇ ಧೈರ್ಯದ ಮೇಲೆ ನಮ್ಮ ತಂದೆಗೆ ಹೋಪ್ಸ್ ಕೊಡ್ತಾ ಮುಂದುವರೆದೆ. ಇಲ್ಲಪ್ಪ, 6.5 ವಾರ ಕಷ್ಟಪಟ್ಬಿಡೋಣ, ನೀನು ಗುಣಮುಖ ಆಗ್ಬಿಡ್ತೀಯ, ಕ್ಯೂರ್ ಆಗಿಬಿಡುತ್ತೆ ಅಂತೆ, ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಎಷ್ಟೋ ನಂಬಿಕೆ ಮೇಲೆ 6.5 ವಾರ ಟ್ರೀಟ್ಮೆಂಟ್ ಕೊಡಿಸ್ದೆ. ತುಂಬ ಅಂದರೆ ತುಂಬ ಸಫರಿಂಗು, ತುಂಬ ಸೈಡ್ ಎಫೆಕ್ಟ್ಸು. ಅವರಿಗೆ ನಿದ್ದೆ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಏನೂ ಇಲ್ಲ. ಇಷ್ಟೆಲ್ಲ ಸಫರಿಂಗ್ ಆಯಿತು. 6.5 ವಾರ ಮುಗೀತು. ಟ್ರೀಟ್ಮೆಂಟ್ ಮುಗಿದ್ಮೇಲೆ ಆ ಟ್ರೀಟ್ಮೆಂಟ್ ಟೈಮಲ್ಲೂ ಆ ಮೇಡಮ್ ಏನು ಅಂತ ಕೇರಿಂಗ್ ಇಲ್ಲ, ಬರೀ ಒಂಥರ ಅಗ್ರೆಸಿವ್ ಮನುಷ್ಯರು. ಪೇಷಂಟ್ಸ್ ಆ್ಯಕ್ಚುಲಿ ಅಗ್ರೆಸಿವ್ ಇರಬೇಕು, ಬಟ್ ಸ್ಟಿಲ್ ನಾನೇನು ಅಂದರೆ ನಮ್ಮ ಡಾಕ್ಟ್ರು ಕಳಿಸಿದ್ದಾರೆ ಅಂತ ಅವ್ರ ಮೇಲೆ ಮರ್ಯಾದೆಯಿಂದ ಆ ಮೇಡಮ್ ಹತ್ರ ನಾನು ಒಂದು ಮಾತೂ ಏನೂ ಹೆಚ್ಚಿಗೆ ಮಾತಾಡಲಿಲ್ಲ. ಸರಿ, ಬೈತಾಯಿದ್ರು, ಕೂಗಾಡ್ತಾಯಿದ್ರು ಪೇಷಂಟ್ ಮೇಲೆ, ಬಿಡು ಅಷ್ಟೇ, ಕೆಲವರು ಡಾಕ್ಟರ್ಸ್ ಹಾಗೆ, ಬಟ್ ಅವ್ರ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಅವ್ರು ಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಒಂದೇ ನಂಬಿಕೆಯಿಂದ ನಾನು ಅಷ್ಟು ಮುಂದುವರೆದು ಅಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ದೆ. ಮುಗೀತು 6.5 ವಾರ. ಮೇಡಮ್ ಇದು ಕ್ಯೂರ್ ಆಗಿದೆ ಅಂತ ಹೇಗೆ ಗ್ಯಾರಂಟಿ ಅಂತ ಕೇಳಿದೆ. ಇಲ್ಲ, ಬಟ್ ಅದು ದಿನ ದಿನ ಇನ್ನೂ ಕೆಲಸ ಮಾಡುತ್ತೆ, ನೀವು 1 ತಿಂಗಳು ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂದರೆ 1 ತಿಂಗಳಕ್ಕೆ 2 ತಿಂಗಳು ಗ್ಯಾಪ್ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಶಾಕಿಂಗ್ ಏನು ಗೊತ್ತಾ, 7 ಸೆಂಟಿಮೀಟ್ರ್ ಇದ್ದ ಟ್ಯೂಮರ್ 5.5 ಸೆಂಟಿಮೀಟ್ರು. ಸೊ ಕಡಿಮೆ ಆಗಿಲ್ಲ, ಬರೀ 1.5 ಸೆಂಟಿಮೀಟ್ರು. ವಾಪಸ್ ಅದು 5.5 ಕೂಡ ಮತ್ತೆ ಗ್ರೋತಿಗೆ ಸ್ಟಾರ್ಟ್ ಆಗಿ, ಪ್ಲಸ್ ಬೇರೆ ಒಂದೇ ಕಡೆ ಇದ್ದಿದ್ದ ಕಾಯಿಲೆ 16 ಕಡೆ ಹುಟ್ಕೊಂಡ್ಬಿಟ್ಟಿತ್ತು. ಅಂದರೆ ಅವ್ರ ಟ್ರೀಟ್ಮೆಂಟ್ ಏನಾಯಿತು ಗೊತ್ತಿಲ್ಲ. ಪರವಾಗಿಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡಿದ್ರು. ನಮ್ಮ ಹಣೆ ಬರ ಸರಿ ಇಲ್ವೋ, ನಮ್ಮ ಟೈಮ್ ಚೆನ್ನಾಗಿಲ್ವೋ, ನಮ್ಮ ತಂದೆ ಹಣೆ ಬರದಲ್ಲಿ ಇಲ್ವೋ ಕ್ಯೂರ್ ಆಗೋದು, ಅದು ನನಗೆ ಗೊತ್ತಿಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡಿದ್ರು, ಅದು ಫಲ ಕೊಟ್ಟಿಲ್ಲ. ಆದರೆ ವಾಪಸ್ ಆ ಡಾಕ್ಟ್ರ್ ನನಗೆ ಉತ್ತರ ಕೊಟ್ಟರು ನೋಡಿ, ನಾನು ರಿಪೋರ್ಟ್ ಕಳಿಸ್ದಾಗೆ. ರಾಜೇಶ್ ಡಾಕ್ಟ್ರು ನೋಡ್ಬಿಟ್ಟು ಎಷ್ಟೋ ಬೇಜಾರಾಗೋರು ಪ್ರತಿ ಸರಿ ರಿಪೋರ್ಟ್ ನೋಡ್ಬಿಟ್ಟು. ಅವರು ದುಃಖ ಹೇಳೋಕ್ಕಾಗ್ತಾ ಇರಲಿಲ್ಲ. ಅದರಲ್ಲೇ ನಾನು ಅರ್ಥ ಮಾಡ್ಕೋತಾ ಇದ್ದೆ, ಅವರು ಪಾಪ ಎಷ್ಟು ನೋವು ಪಡ್ತಾ ಇದ್ದೀರಿ ಅಂತ. ಬಟ್ ಈ ಡಾಕ್ಟ್ರು ಹೆಂಗೆ ಹೇಳಿದ್ರು ಗೊತ್ತಾ, ವಾಯ್ಸ್ ಮೆಸೇಜ್, ಅದನ್ನು ವಾಯ್ಸ್ ಮೆಸೇಜ್, ಸಾರಿ ಇವನ್ ವಿ ಆರ್ ಡಿಸಪಾಯಿಂಟೆಡ್ ಟು ಸಿ ದಿಸ್ ಕೈಂಡ್ ಆಫ್ ರಿಪೋರ್ಟ್. ಅನ್ಫಾರ್ಚುನೇಟ್ಲಿ ನೀನು ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದೆ, ಅಷ್ಟು ದೊಡ್ಡ ಟ್ಯೂಮರ್ ಕಡಿಮೆ ಆಗಿಬಿಡತ್ತೆ ಅಂತ ಹೇಳಿ. ನಮ್ಮ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿದ್ದೆ ಅವರಲ್ವಾ, ಹುಷಾರಾಗ್ತಾರೆ, ಕ್ಯೂರ್ ಆಗಿಬಿಡುತ್ತೆ, ಕ್ಯೂರ್ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿ. ಇವತ್ತು ಸಡನ್ನಾಗಿ ಕೇಳ್ತಾರೆ, ಯಾಕೆ ನಿಮ್ಮ ತಂದೆ ಫೇಲ್ಯೂರ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಅವರು ಏನೇನೋ ರೀ, ಹೇಗೆ ಅಂದರೆ, ನಿನಗಷ್ಟು ಇದ್ದೋಳು ನೀನು ಇಲ್ಲಿವರೆಗೂ ಯಾಕೆ ಬಂದೆ ಟ್ರೀಟ್ಮೆಂಟು, ನಾನು ಹೀಗೆ, ನಮ್ಮ ಟ್ರೀಟ್ಮೆಂಟ್ ಹೀಗೇ, ಪೇಷಂಟ್ಗೆ ಏನು ಮಾಡಬೇಕು ನಾನು ಅದು ಮಾಡಿದ್ದೀನಿ, ನಿಮಗೆ ಅಷ್ಟೊಂದು ಯಾಕೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವ್ರು ಗುಣಮುಖ ಆಗ್ತಾರೆ ಅಂತ ಒಂದು ಡಾಕ್ಟ್ರ್ ನಮಗೆ ಕೇಳಿ. ಆಲ್ರೆಡಿ ರಿಪೋರ್ಟ್ ನೋಡಿ ನಾವು ನೊಂದು ಈ ಥರ ಪರಿಸ್ಥಿತಿಯಲ್ಲಿದ್ದಾಗೆ
ಟ್ರೀಟ್ಮೆಂಟ್ ಫೇಲ್ ಆಗಿದೆ ಅಂತ ನೋವು ಪಡಬೇಕಾ? ಡಾಕ್ಟ್ರ್ ಈ ಥರ ಏನಪ್ಪ ಹಿಂಗೆ ರಿವರ್ಸ್ ಮಾತಾಡ್ತಾ ಇದ್ದಾರೆ ಒಂದು ರೀತಿ ಅನ್ನೋದಿರುತ್ತಲ್ಲ. ಯಾಕೆ ಅಂದರೆ ಅವರು ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಬರೀ ಒಂದು 12 ದಿನ ಕೊಟ್ಟು ಕಳಿಸ್ಬಿಟ್ಟಿದ್ರೆ ನಮ್ಮ ತಂದೆ ಇಷ್ಟು ಸಫರ್ ಆಗ್ತಿರ್ಲಿಲ್ಲ. ಈಗ ಇವ್ರು ಕೊಟ್ಟಿರೋ ರೇಡಿಯೇಷನ್ ಟ್ರೀಟ್ಮೆಂಟಿಂದ ಅವ್ರು ಇವಾಗಿರೋ ತೂಕ ಬರೀ 36 kg. 3 ತಿಂಗಳಿಂದ ಸತತವಾಗಿ ಕೆಮ್ಮು, ಕಫ, ಉಸಿರಾಡೋಕ್ಕೂ ಕಷ್ಟಪಡ್ತಾ, ಹೆಜ್ಜೆ ಎತ್ತಿಡೋಕ್ಕೂ ಆಗಲಾರ್ದೆ, ಕೈಗಳು ಈ ಥರ ನಡುಗುತ್ತಾ, ಧ್ವನಿ ಎತ್ತೋಕ್ಕೂ ಬರದೆ ಬೆಡ್ ರಿಡನ್ ಥರ ಆಗೋಗಿದ್ದಾರೆ. ಒಂದು ವೇಳೆ ಇವರು ಅವ್ರಿಗೆ ಗೊತ್ತಿತ್ತಲ್ವ ಕಡಿಮೆ ಆಗಲ್ಲ ಅಷ್ಟು ದೊಡ್ಡ ಟ್ಯೂಮರ್ ಅಂತ, ಮತ್ತು ಯಾಕೆ ಸುಳ್ಳು ಆಶ್ವಾಸನೆ ಕೊಟ್ಟರು, ಅಷ್ಟು ಯಾಕೆ ಲೆಂತಿ ಟ್ರೀಟ್ಮೆಂಟ್ ಕೊಟ್ಟರು? ಸೊ ಇವಾಗ ಈ ಟ್ರೀಟ್ಮೆಂಟ್ ಅವರು ಕೊಟ್ಟಿರಲಿಲ್ಲ ಅಂತಂದರೆ ಅದು ಹೆಂಗಿರ್ತಿತ್ತೋ ಗೊತ್ತಿಲ್ಲ. ಬರೀ ಪೇನ್ ಒಂದೇ ಕಡಿಮೆ ಮಾಡಿಸ್ಕೊಂಡು ಅದು 12 ದಿನ ಕೊಟ್ಟು ಹೇಗಿರ್ತಿತ್ತೋ ಗೊತ್ತಿಲ್ಲ. ಬಟ್ ಈ ಟ್ರೀಟ್ಮೆಂಟಿಂದ ಇವತ್ತು ಅವರು ನಾನು ಯಾವ ಪರಿಸ್ಥಿತಿಗೆ ನಾನು ನಿಲ್ಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ತಂದೆನ ಅಂದರೆ ಪ್ರಜ್ಞೆನೇ ಇಲ್ದಂಗೆ ಆಗ್ಬಿಡ್ತಾ ಇದ್ದಾರೆ. ಹಿಂಗೋ ಬದುಕ್ತವ್ರು. ಇವತ್ತೇನು ನನ್ನ ಪರಿಸ್ಥಿತಿ, ಕ್ಷಣ ಕ್ಷಣ ನರಕ ನೋಡ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ರಿಗೂ ಹೇಳೋದೇನೆಂದರೆ, ಡಾಕ್ಟರ್ಸ್ನ ಚೂಸ್ ಮಾಡಿದಾಗೆ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅವ್ರ ಫಾಲ್ಸ್ ಪ್ರಾಮಿಸಸ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಡಾಕ್ಟರ್ಸು ಕೆಟ್ಟವರು ಅಂತ ನಾನು ಖಂಡಿತ ಹೇಳಲ್ಲ. ತುಂಬ ಒಳ್ಳೆ ಡಾಕ್ಟರ್ಸ್ ಎಷ್ಟೋ ಜನ ಇದ್ದಾರೆ. ಒಂದಲ್ಲ 2 ಕಡೆ ಹೋಗ್ಬಿಟ್ಟು ವಿಚಾರ ಮಾಡಿಬಿಟ್ಟು ನಿರ್ಧಾರ ಮಾಡಿ ಈ ಥರ ಡಾಕ್ಟರ್ಸ್ಗೆ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಜೀವನ ಕಳ್ಕೊಬೇಡಿ. ಯಾಕೆಂದರೆ ಅವರಿಗೆ 10 ಪೇಷಂಟ್ಸು, ನಂಗೆ ಒಂದೇ ತಂದೆ ಅಲ್ವಾ, ನಮ್ಮ ಜೊತೆ ಇರೋರು ಒಬ್ಬರೇ ಅಲ್ವಾ. ಅವ್ರನ್ನ ನಾವು ಈ ಥರ ಮೆತ್ತಗೆ ಮಾಡ್ಕೊಂಬಿಟ್ಟು ಕ್ಷಣ ಕ್ಷಣ ಕುಗ್ಗೋ ಹಾಗೆ ಮಾಡಿಬಿಟ್ಟು ನಾವು ನರಕನಿಲ್ಲೇ ತೋರಿಸ್ತೀವಿ ತಾನೆ? ಬೇಡ. ನಮ್ಮ ಎಮೋಷನ್ಸ್ನು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ಸೇ ಬೇಕು ನಮಗೆ. ಫಾಲ್ಸ್ ಪ್ರಾಮಿಸಸ್ ಕೊಟ್ಬಿಟ್ಟು ಫೋಟೋಸ್ಗೆ ವಿಡಿಯೋಸ್ಗೆ ಪೋಸ್ಟ್ ಕೊಡೋ ಡಾಕ್ಟರ್ಸು ಬೇಡ ರೀ. ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ನಿಮ್ಮ ಡಾಕ್ಟರ್ಸ್ನ ಚೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಡಾಕ್ಟ್ರಿಗೆ ತಲುಪಲಿ ಅಂತ ಬೇಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಆ ಡಾಕ್ಟ್ರ್ ನನಗೆ ಕಳಿಸಿರೋ ರೆಕಾರ್ಡಿಂಗ್ಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ. ಸೊ ಗೊತ್ತಾಗುತ್ತೆ ಯಾವ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮುಂಚೆ ಹೇಗೆ ಮಾತಾಡಿರ್ತಾರೆ, ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಹೇಗೆ ಅಂದರೆ ಅವ್ರಿಗೆ 2 ನಿಮಿಷ ಟ್ರೀಟ್ಮೆಂಟ್ ಫೇಲ್ ಆದಾಗೆ ನಿಂತ್ಕೊಂಡು 2 ನಿಮಿಷ ನಮ್ಮ ಹತ್ರ ಮಾತಾಡೋ ಪುರ್ಸತ್ತು ಇರಲ್ಲ. ಸಾರಿ ವಿ ಆರ್ ಡಿಸಪಾಯಿಂಟೆಡ್ ಅಂತ ಹೇಳಿಬಿಟ್ಟು ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತಾರೆ. ಅಷ್ಟು ಬ್ಯುಸಿ ಅವರು. ಆ ಥರ ಡಾಕ್ಟರ್ಸ್ನ ದಯವಿಟ್ಟು ಚೂಸ್ ಮಾಡಬೇಡಿ. ನಿಮ್ಮ ಲೋಕಲಲ್ಲೇ ನಿಮ್ಮ ಹತ್ರದಲ್ಲೇ ಇರೋವಂಥವ್ರು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಭೇಟಿ ಮಾಡಿ. ಅವ್ರ ಮೇಲೆ ನಂಬಿಕೆ ಇಡಿ, ಚೆನ್ನಾಗಿ ನೋಡ್ತಾರೆ. ದೊಡ್ಡ ಹಾಸ್ಪಿಟ್ಲ್ ಇದೆ, AC ಇದೆ, ದೊಡ್ಡ ಡಾಕ್ಟ್ರು, ಒಳ್ಳೆ ಎಕ್ಸ್ಪೀರಿಯನ್ಸು, ಫಾರಿನಲ್ಲಿ ಓದ್ಕೊಂಬಂದಿದ್ದಾರೆ. ಅವೆಲ್ಲ ವೇಸ್ಟು. ಬಟ್ ಇದೇ ಹೇಳಬೇಕು ಅಂದರೆ ಬೆಂಗಳೂರಲ್ಲೇ ಇನ್ನೊಬ್ಬ ಡಾಕ್ಟ್ರು ಪಳನಿಯಪ್ಪನ್ ಅಂತ ಹೇಳಿಬಿಟ್ಟು ಸರ್ಜಿಕಲ್ ಆನ್ಕಾಲಜಿಸ್ಟ್. ಅವರು ಮೊದಲು ಅಪೋಲೋಲ್ಲಿ ಮಾಡ್ತಾಯಿದ್ರು, ಇವಾಗ ಸ್ಪರ್ಶಲ್ಲಿ ಮಾಡ್ತಾಯಿದ್ದಾರೆ ಕೆಲಸ. ಜಮ್ ಅಂತ ಪರ್ಸನ್. ಅವರು ಕೂಡ ಸುಮಾರು 1.25 ವರ್ಷ ಆಗೋಯ್ತು ಅವ್ರು ಸರ್ಜರಿ ಮಾಡಿ. ಇವತ್ತಿಗೂ ನಾನು ಎನಿ ಟೈಮ್ ಮೆಸೇಜ್ ಹಾಕಿದ್ರು ರೆಸ್ಪಾಂಡ್ ಮಾಡ್ತಾರೆ. ಸೊ ಈ ಥರ ಡಾಕ್ಟರ್ಸು ಇದ್ದಾರೆ, ಆ ಥರ ಡಾಕ್ಟರ್ಸು ಇದ್ದಾರೆ. ಚೂಸ್ ವೈಸ್ಲಿ. ಯಾರಾದರೆ ಜಸ್ಟ್ ರಿಪೋರ್ಟ್ಸ್ ನೋಡಿ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತಾರೋ, ದೇ ಆರ್ ಆಲ್ ಲೈಕ್ ಗಿವಿಂಗ್ ಯು ಅ ಫಾಲ್ಸ್ ಪ್ರಾಮಿಸಸ್. ವೆನ್ ದೇ ಆರ್ ಲಿಸ್ನಿಂಗ್ ಟು ಯುವರ್ ಫೀಲಿಂಗ್ಸ್, ಲೈಕ್ ವೆನ್ ದೇ ಆರ್ listening to your emotions, they are the ones who can give a right treatment. That is what the best doctors like I have seen, like Dr. Palniyappan and Dr. Rajesh, but not Dr. Matangi. Never trust her.
ನೆವರ್ ಎವರ್. ಥ್ಯಾಂಕ್ ಯು.